ತಂತ್ರಜ್ಞಾನ ಉನ್ನತೀಕರಿಸಿದಾಗೆ ಕೆಲವು ಕಿಡಿಗೇಡಿಗಳು ಅದನ್ನು ದುರುಪಯೋಗ ಪಡಿಸಿಕೊಂಡು ನ್ಯಾಯಾಲಯಗಳನ್ನ ಗುರಿಯಾಗಿಸಿಕೊಂಡು ಶಾಲೆಗಳನ್ನ ಗುರಿಯಾಗಿಸಿಕೊಂಡು ಇಂತಹ ಕ್ಷುಲ್ಲಕ ಥ್ರೆಟ್ ಕಾಲ್ಗಳನ್ನ ಮಾಡ್ತಾ ಇದ್ದಾರೆ. ಇದು ಒಂದು ವ್ಯವಸ್ಥೆಯ ಮೇಲೆ ಮಾಡ್ತಾ ಇರತಕ್ಕಂಥ ಒಂದು ದೊಡ್ಡ ಪ್ರಹಾರ. ಇದಕ್ಕೆ ಪೊಲೀಸ್ ಇಲಾಖೆ ಕಡಿವಾಣವನ್ನು ಹಾಕಬೇಕಾಗಿದೆ. ಮತ್ತು ಅದೇ ರೀತಿ ಯಾರು ಈ ಥ್ರೆಟ್ ಕಾಲ್ನ ಮಾಡ್ತಾರೆ ಅಂತವ್ರು ಕೆಲವ್ರನ್ನ ಪನಿಷ್ಮೆಂಟ್ ಮಾಡಿದ ಸಂದರ್ಭದಲ್ಲಿ ಇಂಥದಕ್ಕೆ ಕಡಿವಾಣ ಹಾಕಬಹುದು. ಈಗ ಆಲ್ರೆಡಿ ನಾವು ಮತ್ತು ಜಿಲ್ಲಾ ನ್ಯಾಯಾಧೀಶರು ಕಳೆದ ಸಾರಿ ಥ್ರೆಟ್ ಕಾಲ್ ಬಂದ ಸಂದರ್ಭದಲ್ಲೇ ಏನು ಸೇಫ್ಟಿ ಮೆಜರ್ಸ್ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಮಾಡಲಿಕ್ಕೆ ಈಗ ಇಲಾಖೆ ಮೂಲಕ ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ನಾವು ಮಾಡ್ಕೊಂಡಿದ್ದೇವೆ. ಅದು ಪ್ರಗತಿಯಲ್ಲಿದೆ. ಇದ್ರ ಮಧ್ಯೆ ಪದೇ ಪ್ರತಿ ತಿಂಗಳು ಈ ತರ ಬರ್ತಾ ಇರತಕ್ಕಂಥದ್ದು ಕೂಡ ಕುಚೋದ್ಯದ ನಡವಳಿಕೆ. ಇದು ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕು. ಆ ಪೊಲೀಸ್ ಇಲಾಖೆಗೆ ಈ ಕ್ಷಣದಲ್ಲೇ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ಜಿಲ್ಲಾ ನ್ಯಾಯಾಧೀಶರ ಜೊತೆ ಚರ್ಚೆ ಮಾಡಿ ಜಿಲ್ಲಾ ನ್ಯಾಯಾಧೀಶರ ಮುಖೇನ ಹೈಕೋರ್ಟ್ ಮುಖೇನ ಸಂಬಂಧಪಟ್ಟ ಇಲಾಖೆಗೆ ಈ ಬಗ್ಗೆ ಯಾವ ರೀತಿ ಕ್ರಮ ವಹಿಸಬೇಕು ಅಂತ ಹೇಳಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕೋರ್ಕೊಳ್ತೀವಿ. ಈಗ ಎಲ್ಲರ ಜೀವದ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಕೆಲಸವನ್ನ ಕೆಲವೊಂದು ಸಮಾಜಘಾತಕ ಶಕ್ತಿಗಳು ಮಾಡ್ತವೆ. ಆ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾನೆ ಇರ್ತಾರೆ. ಬಟ್ ಅದಕ್ಕೆ ಒಂದು ಕಡಿವಾಣ ಹಾಕಬೇಕಾದಂತದ್ದು ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಕರ್ತವ್ಯ. ಆ ಪೊಲೀಸ್ ಇಲಾಖೆ ನಾವು ಆಲ್ರೆಡಿ ಮನವಿ ಮಾಡಿದ್ದೇವೆ. ಖಂಡಿತ ನೀವು ಹೇಳ್ತಕ್ಕಂಥ ನಿಜ, ಥ್ರೆಟ್ ಕಾಲ್ ಬಂದ ಸಂದರ್ಭದಲ್ಲಿ ಆತಂಕ ಆಗ್ತಕ್ಕಂಥದ್ದು ಎಲ್ರಿಗೂ ಸಹಜ. ಬಾಂಬ್ ಬಂದ ತಕ್ಷಣ ಆತಂಕ ಆಗೇ ಆಗುತ್ತೆ. ಆದರೆ ಇದು ಯಾರೂ ಕೂಡ ನಿಜವಾಗ್ಲೂ ಬಾಂಬ್ ಆಗ್ತಕ್ಕಂಥ ಯಾರು ಥ್ರೆಟ್ ಮಾಡೋದಿಲ್ಲ. ಬೊಗಳುವ ನಾಯಿ ಕಚ್ಚೋದಿಲ್ಲ ಅಂತಾರೆ. ಇದು ಕೇವಲ ಆತಂಕ ಮೂಡಿಸ್ತಕ್ಕಂಥ ಕೆಲಸ. ಆದ್ರಿಂದ ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಕನ್ನೋ ಅವಶ್ಯಕತೆ ಇಲ್ಲ. ನ್ಯಾಯಾಲಯದ ಆವರಣ ಯಾವತ್ತೂ ಕೂಡ ನಾವು ಸೇಫ್ಟಿ ಮೆಜರ್ಸ್ ಏನಿದ್ದೀವಿ, ಏನು ನಾವು ಸಂಬಂಧಪಟ್ಟಂಗೆ ಸೂಕ್ತ ಭದ್ರತಾ ಕ್ರಮ ಕೈಗೊಳ್ಳಿ ಅದಕ್ಕೆಲ್ಲ ಕೂಡ ಈಗಾಗಲೇ ಕ್ರಮ ವಹಿಸಿದ್ದೀವಿ. ಅಂತ ಯಾವುದೇ ರೀತಿ ಆಗೋದಿಲ್ಲ. ಪೊಲೀಸ್ ಇಲಾಖೆಗೆ ಆಲ್ರೆಡಿ ಡಿಪ್ಲಾಯ್ ಮಾಡಿದ್ದಾರೆ, ಸ್ಕ್ವಾಡ್ ಬಂದಿದೆ, ಎಲ್ಲ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಅಂತ ಆತಂಕ ಪಡ್ತಕ್ಕಂಥ ವಸ್ತು ಇದುವರೆಗೂ ನಾವು ಪತ್ತೆ ಆಗಿಲ್ಲ. ಅದು ಪತ್ತೆ ಆದ ಸಂದರ್ಭದಲ್ಲಿ ಮುಂದೆ ಏನು ಕ್ರಮ ಕೊಡಬೇಕು ಆ ಕ್ರಮ ಕೈಗೊಳ್ತೀವಿ. ಹೌದು, ನಮ್ಮ ಮಂಡ್ಯ ಜಿಲ್ಲಾ ನ್ಯಾಯಾಲಯಕ್ಕೆ ಒಂದು ಮೇಲ್ ಬಂದಿದೆಯಂತೆ. ಬಟ್ ಈ ಹಿಂದೆ ಕಳೆದ ವಾರ ಮೊದಲು ಒಂದು ಸಾರಿ ಬಂದಿತ್ತು. ಆಗ್ಲೂ ಕಲಾಪ ಎಲ್ಲ ನಾವು ತಡೆ ಹಿಡಿದು ಹೊರಗಡೆ ಎಲ್ಲ ಬಂದಿದ್ದು. ಆಗ ಬಾಂಬ್ ಸ್ಕ್ವಾಡ್ ಅವರು ಎಲ್ಲ ಬಂದು ಅದನ್ನ ಸರ್ಚ್ ಮಾಡಿದ್ರು, ಏನು ಸಿಕ್ಕಿಲ್ಲ. ಈಗ ಇವತ್ತು ಕೂಡ ಮೇಲ್ ಈಗ ಜಸ್ಟ್ ಬಂದಿದೆ. ನಮ್ಮ ಕಲಾಪಗಳೆಲ್ಲ ಪ್ರಾರಂಭ ಆಗಿದೆ. ಕೋರ್ಟ್ ಕಲಾಪ ಎಲ್ಲ ನಡೀತಾ ಇದೆ. ಡಿಸ್ಟಿಕ್ ಕೋರ್ಟ್ ಅಲ್ಲೂ ನಡೀತಾ ಇದೆ. ಇನ್ನು ಈಗ ಬಾಂಬ್ ಪೊಲೀಸ್ ಇಲಾಖೆಯವರೆಲ್ಲ ಬಾಂಬ್ ಸ್ಕ್ವಾಡ್ ಅವರು ಬಂದು ಅದ್ರ ಬಗ್ಗೆ ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡಿ ಹೇಳ್ತಾರೆ. ಬಟ್ ಕೋರ್ಟ್ ಕಲಾಪಗಳು ನಡೀತಾ ಇದೆ. ಇದೊಂದು ಹುಸಿ ಬಾಂಬ್ ಇರಬಹುದು. ಬಹಳ ದಿನಗಳಿಂದ ಎಲ್ಲಾ ಕಡೆಗಳಲ್ಲೂ, ಈ ನಮ್ಮ ಮಂಡ್ಯ ಒಂದೇ ಕಡೆ ಇಲ್ಲ, ಈ ಹಿಂದೆ ಒಂದು 8-10 ಡಿಸ್ಟಿಕ್ಗೆ ಬಂದಿತ್ತು ಈ ರೀತಿ ಬೆದರಿಕೆ ಒಂದು ಕರೆ. ಇವತ್ತು ಯಥಾ ಪ್ರಕಾರ ಬಂದಿದೆ. ಕಳೆದ ಬಾರಿನೂ ಸಾಕಷ್ಟು ಆತಂಕ ಕೂಡ, ಹೌದು, ಆತಂಕ ಆಗಿತ್ತು. ಈಗ ಬಾಂಬ್ ಬಂದ್ರೆ ಎಲ್ರಿಗೂ ಆತಂಕ ಅಲ್ವಾ. ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ ಜನಸಂದಣಿ ಇರತಕ್ಕಂತ ಒಂದು ಸ್ಥಳ ಇದು ಕೋರ್ಟ್. ಇದು ಡಿಸ್ಟಿಕ್ ಕೋರ್ಟ್ ಹೆಡ್ ಕ್ವಾರ್ಟರ್ ಇದು. ಹಾಗಾಗಿ ಸಾರ್ವಜನಿಕರು ಇರ್ತಾರೆ, ವಕೀಲರು ಇರ್ತಾರೆ, ಮತ್ತೆ ನ್ಯಾಯಾಧೀಶರುಗಳಿರ್ತಾರೆ, ಕೋರ್ಟ್ ಸ್ಟಾಫ್ಗಳೆಲ್ಲ ಇರ್ತಾರೆ. ದೊಡ್ಡ ಮಟ್ಟದ ಒಂದು ಜನಸಂದಣಿ ಇರತಕ್ಕಂತ ಜಾಗ ಇದು. ತುಂಬಾ ಆತಂಕ ಆಗಿದೆ. ಯಾಕೆ ಬಾಂಬ್ ಬಂದ್ರೆ ಎಲ್ರಿಗೂ ಭಯನೇ. ಈಗ ಹುಸಿ ಬಾಂಬ್ ಕರೆನೂ ಕೆಲವು ಬರುತ್ತೆ. ಸಡನ್ ಆಗಿ ಏನಾದ್ರೂ ಒಂದು ವೇಳೆ ಅನಾಹುತ ಆದ್ರೆ ಅದನ್ನ ಇದು ಮಾಡೋದಕ್ಕೆ ಆಗೋದಿಲ್ಲ, ಬೇರ್ ಮಾಡಕ್ ಆಗಲ್ಲ. ಹೌದು, ಪರಿಶೀಲನೆ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯವರು ಎಲ್ಲ ಬಾಂಬ್ ಸ್ಕ್ವಾಡ್ನವ್ರು ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.